ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಗಿದೆಯಾ? 5 ವರ್ಷ ಆದ್ರೂ ಒಂದು ಸತಿನೂ ಮೋಟ್ರ್ ಎತ್ತಿಲ್ವಾ? ನೀರು ಕಡಿಮೆ ಆಗಿದೆ ಅಂದ್ಬಿಟ್ಟು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸೋದು ಸರಿನಾ ತಪ್ಪಾ? ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟ್ ಆಗಿರುತ್ತೆ. ಮತ್ತು ಈ ಸ್ಟೋರಿ ಕೇಳಿಬಿಟ್ಟು ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಈ ಸ್ಟೋರಿ ಕೇಳಿಬಿಟ್ಟು ತುಂಬ ಬೇಜಾರಾಯಿತು. ಒಂದೇ ಒಂದು ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದಿದ್ರೆ 3 ಬೋರ್ವೆಲ್ ಡ್ರಿಲ್ಲಿಂಗ್ ದುಡ್ಡು 1.5 ಲಕ್ಷ ಉಳಿಯೋದು. ಅದು ಹೇಗೆ, ಏನು ತಪ್ಪು ಮಾಡಿದ್ದಾರೆ, ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲು ಈ ಬೋರ್ವೆಲ್ ಏನು ಪ್ರಾಬ್ಲಮ್ ಆಗಿತ್ತು ಅಂತ ತಿಳ್ಕೊಳ್ಳೋಣ, ಆನಂತರ ಸ್ಟೋರಿ ಹೇಳ್ತೀನಿ. ಈ ಬೋರ್ವೆಲ್ ಮೋಟ್ರು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಕರೆಂಟು ಬಂದು ಹೋಗೋವರೆಗೂ 1.5 ಇಂಚ್ ನೀರು ಕಂಟಿನ್ಯೂ ಬರ್ತಿದೆ. ಆದರೆ ಬೋರ್ವೆಲಲ್ಲಿ ನೀರು ಕಡಿಮೆ ಆಗೋಗಿದೆ ಅಂದ್ಬಿಟ್ಟು 3 ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ದಾರೆ. ಈ ಬೋರ್ವೆಲ್ ಮೋಟ್ರ್ ಪಂಪು ಏನು ಪ್ರಾಬ್ಲಮ್ ಆಗಿರಲಿಲ್ಲ, ಒಂದು ಪೈಪ್ ಹೋಲಾಗೋಗಿತ್ತು. ಮೆಕ್ಯಾನಿಕ್ನ ಕರ್ಕೊಬಂದು ತೋರಿಸಿದ್ದಾರೆ. ಅವರೇನು ಹೇಳಿದ್ದಾರೆ, ಮೋಟ್ರ್ ಪಂಪು ಚೆನ್ನಾಗಿದೆ, ನಿಮ್ಮ ಬೋರ್ವೆಲಲ್ಲೇ ನೀರು ಕಡಿಮೆ ಆಗೋಗಿದೆ ಅಂದ್ಬಿಟ್ಟು ಅವರು ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರ ಮನೆ ಪಕ್ಕದವ್ರ ಜೊತೆ ಮಾತಾಡಿದಾಗ ನಮ್ಮ ಬೋರ್ವೆಲ್ಲಲ್ಲೂ ನೀರು ತುಂಬ ಕಡಿಮೆ ಬರ್ತಾಯಿದೆ, ಅವ್ರ ಪಕ್ಕದಲ್ಲಿರೋ ಬೋರ್ವೆಲ್ಲು ಫುಲ್ಲು ನೀರು ಒಂಚೂರು ಬರ್ತಾಯಿಲ್ಲ, ಬೋರ್ವೆಲ್ಲಲ್ಲೇ ನೀರು ಖಾಲಿ ಆಗೋಗಿದೆ ಅಂತ ಹೇಳಿದ್ಮೇಲೆ ಇವರೇನು ಮಾಡಿದ್ದಾರೆ, ಸುಮ್ಮನೆ ಆಗೋಗಿದ್ದಾರೆ. ನಮ್ಮ ಬೋರ್ವೆಲಲ್ಲಿ ಅರ್ಧ ನೀರು ಬರ್ತಾ ಇದೆಯಲ್ವಾ, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಇರೋಣ ಅಂದ್ಕೊಂಡು ಸುಮ್ಮನೆ ಆಗೋಗಿದ್ದಾರೆ. ಬೆಳೆಗಳು ಒಣಗೋಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು, ಇವರು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡ್ಸೋಕ್ಕೆ ಹೋಗಿದ್ದಾರೆ. ಮೊದಲನೇ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿರೋದು 500 ಅಡಿ. ಬೋರ್ವೆಲಲ್ಲಿ ಅರ್ಧ ಇಂಚ್ ನೀರಷ್ಟೇ ಬಂದಿದ್ದು. ಇನ್ನೊಂದು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ದಾರೆ 400 ಅಡಿ, ಒಂದು ಡ್ರಾಪು ನೀರು ಬರಲಿಲ್ಲ. ಮತ್ತೊಂದು ಬೋರ್ವೆಲ್ ಹಾಕ್ಸಿದ್ದಾರೆ 600 ಅಡಿ, ಅದು 1.5 ಇಂಚ್ ನೀರು ಬಂದಿದೆ. ನಮಗೆ 1.5 ಇಂಚ್ ನೀರು ಸಾಕು, ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಣ ಅಂದ್ಬಿಟ್ಟು ಕರ್ಕೊಬಂದರು. ಹೋಗಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅವ್ರ ಬೋರ್ವೆಲಲ್ಲಿ 500 ಅಡಿಗೆ ಒಂದು ಎಳೆ ಇತ್ತು. ಅವ್ರ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ದು ನಂಗೆ ವೀಡಿಯೋ ತೋರಿಸಿದಾಗ, ನಿಮ್ಮ ಬೋರ್ವೆಲಲ್ಲಿ 1.5 ಇಂಚ್ ನೀರಾಗುತ್ತೆ, 5 HP ಮೋಟ್ರ್ ಬಿಡ್ಕೋಬೋದು ಅಂತ ಹೇಳಿದೆ. ಇವ್ರ ಬೋರ್ವೆಲಲ್ಲಿ ಬಿಟ್ಟಿದ್ದು 7.5 HP ಮೋಟ್ರು. ಆ ಮೋಟ್ರನ್ನ ತಂದು ಇದಕ್ಕೆ ಬಿಟ್ಕೊಂಡ್ರೆ ನೀರು ಹೊಡೆಯುತ್ತಾ ಅಂತ ಕೇಳಿದ್ರು. ಹೌದು, ಪಂಪ್ ಸ್ಟೇಜ್ ಜಾಸ್ತಿ ಮಾಡಿಕೊಂಡ್ರೆ ನೀರು ಹೊಡೆಯುತ್ತೆ. ಅವರು ಆಮೇಲೆ ಹೇಳಿದ್ರು, ಅದೇ ರೀತಿ ನಮ್ಮದು ಮೋಟ್ರು ಇರೋ ಬೋರ್ವೆಲ್ಗೂ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀರಾ ಅಂತ ಕೇಳಿದಾಗ, ಹೌದು, ಬೋರ್ವೆಲ್ಲು ಮೋಟ್ರ್ ಇರೋ ಬೋರ್ಗೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ಹೇಳ್ದೋ. ಹೋಗಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಗೊತ್ತಾಯಿತು ಬೋರ್ವೆಲಲ್ಲಿ ನೀರಿದೆ. ನಾನು ಆಮೇಲೆ ರೈತರಿಗೆ ಕೇಳಿದೆ, ನೀರು ಫ್ರೆಝರಾಗಿ ಬಂದು ನಿಂತು ಬರುತ್ತಾ, ಇಲ್ಲ ಒಂದೇ ಸಮ ಕಂಟಿನ್ಯೂ ಬರ್ತಾಯ್ತಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಕರೆಂಟ್ ಬಂದಾಗ ಸ್ಟಾರ್ಟ್ ಮಾಡಿದಾಗ ಎಷ್ಟು ನೀರು ಬರುತ್ತೋ ಲಾಸ್ಟ್ವರೆಗೂ ಅಷ್ಟೇ ನೀರು ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯಿತು, ಮೋಟ್ರ್ ಎತ್ತಿದ ಮೇಲೆ ಒಂದು ಪೈಪ್ ಹೋಲಾಗಿತ್ತು, ಅರ್ಧ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿದ್ದು ಕರೆಂಟ್ ಇಲ್ಲದೆ ಹೋದಾಗ, ಕರೆಂಟ್ ಇದ್ದಾಗ ಏನಾದರೂ ಹೋಗಿದ್ದಿದ್ರೆ ಎಷ್ಟು ಲೆಂತಲ್ಲಿ ಪೈಪ್ ತೂತಾಗಿದೆ ಮತ್ತು ನೀರು ಯಾವ ರೀತಿ ಡ್ರಾಪ್ ಆಗ್ತಿದೆ ಎಲ್ಲ ನೋಡ್ಬೋದಾಗಿತ್ತು. ನಾವು ಹೋಗಿದ್ದು 6 ಗಂಟೆಗೆ, ಕರೆಂಟ್ ಇರಲಿಲ್ಲ. ಇವರು 3 ಬೋರ್ವೆಲ್ಲಿಂದ ಖರ್ಚು ಮಾಡಿರೋ ದುಡ್ಡು ಎಷ್ಟಂದರೆ 1.5 ಲಕ್ಷ. ಅದೇ ಒಂದು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಅಮೌಂಟ್ ಎಷ್ಟು ಗೊತ್ತಾ? 2,000ದಿಂದ 3,000 ಇಸ್ಕೋತಾರೆ. ದುಡ್ಡನ್ನ ಮಕ ನೋಡೋಕ್ಕೆ ಹೋಗಬೇಡಿ. ಏನು ಪ್ರಾಬ್ಲಮ್ ಇದೆ ಕನ್ಫರ್ಮ್ ಮಾಡಿಕೊಂಡು ಆನಂತರ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸ್ಕೊಳ್ಳಿ. ನೀರು ಏನಾದರೂ ಒಂದೇ ಸಮ ಕರೆಂಟ್ ಬಂದಾಗಿಂದ ಹೋಗೋವರೆಗೂ ನೀರು ಕಡಿಮೆ ಬರ್ತಿದೆಯಾ, ಹಾಗಾದರೆ ನಿಮ್ಮ ಬೋರ್ವೆಲಲ್ಲಿ ಪೈಪ್ ತೂತಾಗಿರುತ್ತೆ, ಇಲ್ಲ ಮೋಟ್ರ್ ಪಂಪ್ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ನಿಮ್ಮ ಬೋರ್ವೆಲಲ್ಲಿ ನೀರು ನಿಂತೋಗಿದೆ ಅಂದರೆ ಯಾವ ರೀತಿ ನೀರು ಬರುತ್ತೆ ಅಂದರೆ ಈ ವಿಡಿಯೋ ನೋಡಿ. ಈ ವಿಡಿಯೋ ತರಹ ನೀರು ನಿಂತು ಬತ್ತು ಅಂದರೆ ನಿಮ್ಮ ಬೋರ್ವೆಲಲ್ಲಿ ನೀರು ಖಾಲಿ ಆಗಿದೆ ಅಂತ ಅರ್ಥ. ಇದೇ ರೀತಿ ಸೇಮ್ ಪ್ರಾಬ್ಲಮ್ಮು ಮೈಸೂರು ಹತ್ರ ಒಂದಾಗಿತ್ತು. ಅವರು ಫೋನ್ ಮಾಡಿದ್ದು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಅಂತ. ಆ ಬೋರ್ವೆಲಲ್ಲಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದಾಗ 2 ಇಂಚ್ ನೀರಾಗಿದೆ ಅಂತ ಹೇಳಿದ್ರಂತೆ ಡ್ರಿಲ್ಲಿಂಗ್ ಮಾಡಿದವರು. ಆ ಬೋರ್ವೆಲಲ್ಲಿ 1.5 ಇಂಚ್ ನೀರು ಅಷ್ಟೇ ಆಗಿದ್ದು. ವೀಡಿಯೋನು ನೋಡಿದೆ, ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ದು ನೋಡ್ದೋ. ಆಮೇಲೆ ನಮ್ಮದು ಹಳೆ ಬೋರ್ವೆಲ್ ಇದೆ, 25 ವರ್ಷದ ಹಳೇದು. ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಹೆಂಗಿದ್ರು ಮೋಟ್ರ್ ಓಡ್ತಾ ಇದೆ ಅಂತ ಹೇಳಿದ್ರು. ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ 8ರಿಂದ 10 ಎಳೆಗಳಿತ್ತು, ಅದು ದೊಡ್ಡ ದೊಡ್ಡ ಎಳೆಗಳು. ಇವರು 7.5 HP ಮೋಟ್ರ್ ಬಿಟ್ಟಿದ್ರು. ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಹೇಳಿದ್ಮೇಲೆ 15 HP ಮೋಟ್ರ್ ಬಿಟ್ಕೊಂಡು ನೀರನ್ನ ಮೇಂಟೈನ್ ಮಾಡ್ತಾಯಿದ್ದಾರೆ.
ಈ ವಿಡಿಯೋ ಬೇಕು ಅಂದರೆ 25 ವರ್ಷದ ಹಳೆ ಬೋರ್ವೆಲ್ ಅಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ, ನಮ್ಮ ರೈತರಿಗೆ ಈ ವಿಡಿಯೋ ಶೇರ್ ಮಾಡಿ.